ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸ್ಪಿನ್ನರ್ ತನಕ ನಿಲ್ಸಿದ್ವಿ. ಸ್ಪಿನ್ನರ್, ಎಡಿಟ್ ಟೆಕ್ಸ್ಟ್, ಟೆಕ್ಸ್ಟ್ ವ್ಯೂ, ಆಮೇಲೆ ಅವೆಲ್ಲ ನೋಡಿ ಆಟೋ ಕಂಪ್ಲೀಟ್ ಟೆಕ್ಸ್ಟ್ ವ್ಯೂ ನೋಡಿದ್ವಿ. ಇದೆಲ್ಲ ನೋಡಿ ನಾವು ಕೊನೆಗೆ ಒಂದ್ ಹಂತದಲ್ಲಿ ಎಲ್ಲಿ ನಿಲ್ಸಿದ್ವಿ, ಕನೆಕ್ಷನ್ ಕ್ಲಾಸ್ ನ ತಗೊಳ್ಳೋಣ ಅಂತ. ಕನೆಕ್ಷನ್ ಕ್ಲಾಸ್ ಅಂದ್ರೆ ಡೇಟಾ ಬೇಸ್ಗೆ ಕನೆಕ್ಟಿವಿಟಿ ಕ್ರಿಯೇಟ್ ಮಾಡೋದು, ಅದನ್ನ ಸ್ಟಾರ್ಟ್ ಮಾಡೋಣ ಅಂತ ನಿಲ್ಸಿದ್ವಿ. ಕನೆಕ್ಷನ್ ಕ್ಲಾಸ್ ಕ್ರಿಯೇಟ್ ಮಾಡಿದ್ವಿ, ಬಟ್ ಅದನ್ನ ಇನ್ನ ಎಕ್ಸ್ಪ್ಲೈನ್ ಮಾಡಿಲ್ಲ ಹೆಂಗ್ ವರ್ಕ್ ಆಗತ್ತೆ ಅನ್ನೋದನ್ನ. ಓಕೆ, ಅದಕ್ ಮುಂಚೆ ಕನೆಕ್ಷನ್ ಕ್ಲಾಸ್ ಅಂತ ಅಂದ್ರೆ ಹೆಂಗೆ ಅನ್ನೋದನ್ನ ಒಂಚೂರು ತಿಳ್ಕೊಂಡ್ಬಿಟ್ಟು ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡೋಣ. ಇದರಲ್ಲಿ ಜಾವಾದಲ್ಲಿ ನಾವು ಕನೆಕ್ಷನ್ ಕ್ಲಾಸ್ ತಗೋಬೇಕಾದ್ರೆ ನಾವು ಇವಾಗ ಯಾವ್ದ್ರಲ್ಲಿ ಆಂಡ್ರಾಯ್ಡ್ ಅಂದಿದ ತಕ್ಷಣ ನಾವ್ ಯಾವ್ದ್ರಲ್ಲಿ ನಾವು ಕನೆಕ್ಷನ್ಸ್ ನಾವು ತಗೊಂತಾ ಇರೋದು ಅಂದ್ರೆ ಕೋಡಿಂಗ್ ಎಲ್ಲ, ನಾವು ಕೋಡಿಂಗ್ ಎಲ್ಲ ಯಾವ್ದ್ರಲ್ಲಿ ಬರೀತಾ ಇರೋದು, ಜಾವಾದಲ್ಲಿ. ಸೊ ಜಾವಾದಲ್ಲಿ ನಾವು ಕೋಡಿಂಗ್ ನ ಬರೀತಾ ಇದೀವಿ. ನಮ್ಮ ಡೇಟಾ ಎಲ್ಲ ಬಂದು ನಮ್ಮ ಡೇಟಾ ಬೇಸ್ ಅಲ್ಲಿ ಇದೆ. ಓಕೆ, ಕನೆಕ್ಷನ್ ಕ್ಲಾಸ್ ನ ಯಾವ್ದ್ರ ಮಧ್ಯೆ ತಗೊಂತೀವಿ, ಡೇಟಾ ಬೇಸ್ಗೂ ನಮ್ಮ ಜಾವಾ ಕೋಡ್ಗೂ ಮಧ್ಯೆ ಒಂದು ಕನೆಕ್ಷನ್ ನ ನಾವು ಕ್ರಿಯೇಟ್ ಮಾಡಬೇಕು. ನಮ್ಮ ಕೋಡಿಂಗ್ ಜಾವಾ ಕ್ಲಾಸ್ಗೂ ಮತ್ತೆ ಡೇಟಾ ಬೇಸ್ಗೂ ಮಧ್ಯ ಒಂದು ಕನೆಕ್ಷನ್ ನ ಕ್ರಿಯೇಟ್ ಮಾಡಬೇಕು. ಸೊ ಈ ಕನೆಕ್ಷನ್ ಕ್ರಿಯೇಟ್ ಮಾಡೋದನ್ನ ಏನಂತಾರೆ, JDBC ಅಂತ ಕರೀತಾರೆ, ಅಂದ್ರೆ ಜಾವಾ ಡೇಟಾ ಬೇಸ್ ಕನೆಕ್ಟಿವಿಟಿ ಅಂತ. ಓಕೆ, ಜಾವಾ ಡೇಟಾ ಬೇಸ್ ಕನೆಕ್ಟಿವಿಟಿ ಅಂದ್ರೆ ಜಾವಾದಲ್ಲಿ ನಾವು ಜಾವಾ ಕೋಡಿಂಗ್ಗೂ ಮತ್ತೆ ಡೇಟಾ ಬೇಸ್ಗೂ ಒಂದು ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಮಾಡೋದು. ಸೊ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡೋಕ್ಕಿಂತ ಮುಂಚೆ ನಾವು ಯಾವ ಪ್ರೊಸೀಜರ್ ನ ಫಾಲೋ ಮಾಡ್ತೀವಿ, ಯಾಕೆಂದ್ರೆ ಡೇಟಾಬೇಸ್ ನಮಗೆ ಸುಮಾರು ಡೇಟಾಬೇಸ್ ಇದಾವೆ. MSSQL ಇದೆ, MySQL ಇದೆ, ಹಂಗೆ MongoDB ಇದೆ. ಹಂಗೆ ನಾವು ಸುಮಾರು ಡೇಟಾಬೇಸ್ ನ ಯೂಸ್ ಮಾಡ್ತಾ ಇದೀವಿ. ಅದರಲ್ಲಿ ನಾವು SQL ಡೇಟಾಬೇಸ್ ಅಲ್ಲಿ MySQL ಇರ್ಬೋದು, MSSQL ಇರ್ಬೋದು, ಹಂಗೆ ನಾವು ಯೂಸ್ ಮಾಡ್ತಾ ಇರುವಾಗ ಯಾವ ಡೇಟಾಬೇಸ್ ಜೊತೆ ಕನೆಕ್ಟಿವಿಟಿ ಮಾಡ್ತೀವೋ ಅದ್ರ ಪ್ರಕಾರ ನಾವು ಕೋಡಿಂಗ್ ನ ಬರೀತಾ ಹೋಗ್ಬೇಕಾಗತ್ತೆ. ಸೊ ಒಂದು ಎಕ್ಸಾಂಪಲ್, ನಾವು ಫಸ್ಟ್ ಸ್ಟೆಪ್ ಏನು ಡೇಟಾಬೇಸ್ ಕನೆಕ್ಟಿವಿಟಿನ ಕ್ರಿಯೇಟ್ ಮಾಡಕ್ಕಿಂತ ಮುಂಚೆ ಅಂದ್ರೆ ನಾವು ಲೈಬ್ರರೀಸ್ ನ ಅಂದ್ರೆ ಪ್ಯಾಕೇಜಸ್ ನ ನಾವು ಇಂಪೋರ್ಟ್ ಮಾಡ್ಕೋಬೇಕು. ಯಾವ ಡೇಟಾಬೇಸ್ ಜೊತೆ ನಮ್ಗೆ ಕನೆಕ್ಷನ್ ಬೇಕೋ ಆ ಲೈಬ್ರರಿನ ನಾವು ಇಂಪೋರ್ಟ್ ಮಾಡ್ಕೋಬೇಕು. ಸೊ ಎಕ್ಸಾಂಪಲ್, MySQL ಜೊತೆ ನಾವೇನ ಕನೆಕ್ಟಿವಿಟಿ ಡೇಟಾಬೇಸ್ ನಾವು ಯೂಸ್ ಮಾಡ್ತಾ ಇದ್ರೆ com.mysql. ಓಕೆ, ಜಾವಾ ಮತ್ತೆ ಡೇಟಾಬೇಸ್ ಮಧ್ಯೆ ಕನೆಕ್ಟಿವಿಟಿ ಕ್ರಿಯೇಟ್ ಮಾಡಿ JDBC ಅಂತ ಕರಿತೀವಿ. ಫಸ್ಟ್ ನಾವು ಪ್ಯಾಕೇಜ್ ನ ಇಂಪೋರ್ಟ್ ಮಾಡ್ಕೋಬೇಕು ಕನೆಕ್ಟಿವಿಟಿ ಕ್ರಿಯೇಟ್ ಮಾಡಕ್ ಮುಂಚೆ. ನಾವು ಯಾವ ಡೇಟಾಬೇಸ್ ನ ಯೂಸ್ ಮಾಡ್ತಾ ಇದೀವೋ ಅದ್ರ ಮೇಲೆ ನಾವು ಕನೆಕ್ಷನ್ ಕ್ಲಾಸ್ ನ ಅಂದ್ರೆ ಈ ಲೈಬ್ರರಿನ ಇಂಪೋರ್ಟ್ ಮಾಡ್ಕೊಂತೀವಿ. ಎಕ್ಸಾಂಪಲ್, ನಾವು MySQL ಯೂಸ್ ಮಾಡ್ತಾ ಇದ್ರೆ ಅವಾಗ com.mysql.jdbc.driver ಈ ಡ್ರೈವರ್ ನ ನಾವು ಇಂಪೋರ್ಟ್ ಮಾಡ್ಕೊಂತೀವಿ. ಅದೇ ರೀತಿ ನಾವು MSSQL ಯೂಸ್ ಮಾಡ್ತಾ ಇದ್ದಾಗ, MSSQL ಅಂದ್ರೆ ಮೈಕ್ರೋಸಾಫ್ಟ್ ಅವ್ರದ್ದು MSSQL ನಾವು ಯೂಸ್ ಮಾಡ್ತಾ ಇದ್ದಾಗ JTDC.jdbc.driver ಈ ಲೈಬ್ರರಿನ ನಾವು ಇಂಪೋರ್ಟ್ ಮಾಡ್ಕೊಂತೀವಿ. ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಯಾವುದು, MSSQL ಅಂದ್ರೆ ಮೈಕ್ರೋಸಾಫ್ಟ್ SQL ಯೂಸ್ ಮಾಡ್ತಾ ಇರೋದ್ರಿಂದ JTDC ಅನ್ನೋ ಇದನ್ನ ಯೂಸ್ ಮಾಡ್ತೀವಿ. ಇದು MSSQL ಜೊತೆ ಕನೆಕ್ಟಿವಿಟಿ ಕ್ರಿಯೇಟ್ ಮಾಡುತ್ತೆ, ಅದಕ್ಕೆ ಯೂಸ್ ಮಾಡೋ ಟೂಲ್ ಅದು. ಓಕೆ, ನೆಕ್ಸ್ಟ್ ಲೆವೆಲ್ ಲೈಬ್ರರಿ ಇಂಪೋರ್ಟ್ ಮಾಡ್ಕೊಂಡಿದ್ದಾಯ್ತು. ಅದನ್ನ ನೆಕ್ಸ್ಟ್ ಲೋಡ್ ಅಂಡ್ ರಿಜಿಸ್ಟರ್, ಎರಡನೇ ಸ್ಟೆಪ್. ಆ ಡ್ರೈವರ್ ನ ಲೋಡ್ ಅಂಡ್ ರಿಜಿಸ್ಟರ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಎರಡು ಪಾರ್ಟ್ ಇದೆ, ಒಂದು ಲೋಡ್ ಮಾಡೋದು, ಒಂದು ರಿಜಿಸ್ಟರ್ ಮಾಡೋದು. ಸೊ ರಿಜಿಸ್ಟರ್ ಹೆಂಗ್ ಮಾಡ್ತೀವಿ ಅಂತ ಅಂದ್ರೆ, ಫಾರ್ ನೇಮ್ ಅನ್ನೋ ಕ್ಲಾಸ್ ಇಂದ ನಾವು ಅದನ್ನ ರಿಜಿಸ್ಟರ್ ಮಾಡ್ತೀವಿ. ಅಂದ್ರೆ ಅದನ್ನ ರಿಜಿಸ್ಟರ್ ಮಾಡಕ್ಕೆ ನಾವು class.forName ಅಂತ ಯೂಸ್ ಮಾಡ್ತೀವಿ. ಆವಾಗ ನಾವು ಆ ಪ್ಯಾಕೇಜ್, ಆ ಲೈಬ್ರರಿನ ನಮ್ದರ ಜೊತೆ ರಿಜಿಸ್ಟರ್ ಆಗುತ್ತೆ, ನಮ್ಮ ಅಪ್ಲಿಕೇಶನ್ ಜೊತೆ ರಿಜಿಸ್ಟರ್ ಆಗುತ್ತೆ. ಓಕೆ,
ಇವೆರಡು ಸ್ಟ್ಯಾಂಡರ್ಡ್. ಇದಾದ್ಮೇಲೆ ನಾವು ಇದಲ್ದೆ ಇನ್ನ 5 ಸ್ಟೆಪ್ ನಾವು ಫಾಲೋ ಮಾಡ್ಬೇಕು. ಯಾವ್ದು? ಕನೆಕ್ಟಿಂಗ್ ಅಂಡ್ ಎಸ್ಟಾಬ್ಲಿಷಿಂಗ್ ದ ಕನೆಕ್ಷನ್, ಕನೆಕ್ಟ್ ಮಾಡೋದು, ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡೋದು. ನೆಕ್ಸ್ಟ್ ಕ್ರಿಯೇಟ್ ಸ್ಟೇಟ್ಮೆಂಟ್. ಕ್ರಿಯೇಟ್ ಸ್ಟೇಟ್ಮೆಂಟ್ ಅಂದ್ರೆ ಏನು? ನಾವು ಆಲ್ರೆಡಿ ಯೂಸ್ ಮಾಡಿದೀವಿ. ಕ್ರಿಯೇಟ್ ಸ್ಟೇಟ್ಮೆಂಟ್ ಅಂದ್ರೆ ಸ್ಟೇಟ್ಮೆಂಟ್ ಸೆಲೆಕ್ಟ್ ಕಮಾಂಡ್ ಇರ್ಬೋದು, ಅಥವಾ ಇನ್ಸರ್ಟ್ ಕಮಾಂಡ್ ಇರ್ಬೋದು, ಡಿಲೀಟ್ ಕಮಾಂಡ್ ಇರ್ಬೋದು. ಇದನ್ನೆಲ್ಲ ಅದೇನಿದೆ ಆತರ ನಾವೊಂದು ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡೋದು, ಅದನ್ನ ಎಕ್ಸಿಕ್ಯೂಟ್ ಮಾಡೋದು. ಕಮಾಂಡ್ ಬರೆದ್ಮೇಲೆ ಏನ್ ಮಾಡ್ತೀವಿ? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಪ್ರೊಸೆಸ್ ರಿಸಲ್ಟ್, ಅದೊಂದು ನಮ್ಗೆ ರಿಸಲ್ಟ್ ಕೊಡುತ್ತೆ. ಆ ರಿಸಲ್ಟ್ ಏನಿದೆ ಅದನ್ನ ನಾವು ನಮಗ್ ಬೇಕಾದ ಫಾರ್ಮ್ಯಾಟ್ಗೆ ತಗೊಂಡು ಕನೆಕ್ಷನ್ ನ ಕ್ಲೋಸ್ ಮಾಡೋದು. ಇದಿಷ್ಟು ನಮ್ಗೆ ಡೇಟಾಬೇಸ್ ಕನೆಕ್ಟಿವಿಟಿಲಿ ಬೇಕಾಗೋ ಪಾಯಿಂಟ್ಸ್. ಓಕೆ, ನಾವ್ ಯಾವ್ದನ್ನ ಯೂಸ್ ಮಾಡ್ತಾ ಇದನ್ನ ನಾವು ಯೂಸ್ ಮಾಡ್ತಾ ಇಲ್ಲ. ಸರಿ, MySQL ನಾವು ಯೂಸ್ ಮಾಡ್ತಾ ಇಲ್ಲ, ನಾವು ಯೂಸ್ ಮಾಡ್ತಾ ಇರೋದು MSSQL. ಆದ್ರಿಂದ ಈ ಲೈಬ್ರರಿನ ನಾವು ಯೂಸ್ ಮಾಡ್ತೀವಿ ಇವಾಗ. ಓಕೆ, ಓಕೆ. ನಾವೇನು ಬೇರೆ ಕ್ಲಾಸಲ್ಲಿ ಕನೆಕ್ಷನ್ ಸ್ಟ್ರಿಂಗ್ ಯೂಸ್ ಮಾಡಿದ್ವೋ, ಅದೇ ಕನೆಕ್ಷನ್ ಸ್ಟ್ರಿಂಗ್ ನ ಇಲ್ಲಿ ನಾವು ಆನ್ಲೈನ್ ಕ್ಲಾಸ್ ಅಂತ ಮಾಡಿದ್ವಲ್ಲ, ವಿಂಡೋಸ್ ಅಪ್ಲಿಕೇಶನ್, ಅದ್ರಲ್ಲಿ ಯಾವ ತರ ತಗೊಂಡಿದ್ವಿ? ಕನೆಕ್ಷನ್ ಕ್ಲಾಸು, ಡೇಟಾ ಸೋರ್ಸ್ ಅಂತ ತಗೊಂಡು, SQL ಕನೆಕ್ಷನ್ ಅಂತ ತಗೊಂಡು IP ಅಡ್ರೆಸ್ ತಗೊಂಡಿದ್ವಿ, ಆಮೇಲೆ ಡೇಟಾಬೇಸ್ ನೇಮ್ ತಗೊಂಡಿದ್ವಿ, ಯೂಸರ್ ID ತಗೊಂಡಿದ್ವಿ, ಮತ್ತೆ ಪಾಸ್ವರ್ಡ್ ತಗೊಂಡಿದ್ವಿ. ಕರೆಕ್ಟ್ ಅಲ್ಲ? ಅದೇ ತರ ಇಲ್ಲಿ ಯಾವ ತರ ತಗೊಂತೀವಿ ಅಂದ್ರೆ, ಕನೆಕ್ಷನ್ ಕ್ಲಾಸ್ ನ ಬೇರೆ ಪೇಜ್ ಅಲ್ಲೇ ಬರೆದ್ಬಿಟ್ರೆ ನಾವು ಪದೇ ಪದೇ ಬರೆಯೋ ಅವಶ್ಯಕತೆ ಇರಲ್ಲ. ಒಂದು ಸತಿಗೆ ಎಲ್ಲ ಡಿಕ್ಲೇರ್ ಮಾಡಿರ್ತೀವಿ. ಸೊ ಅವಾಗ ನಮ್ಗೆ ಏನಾಗುತ್ತೆ? ಪದೇ ಪದೇ ಅದನ್ನ ನಾವು ರಿಪೀಟ್ ಮಾಡೋ ಅವಶ್ಯಕತೆ ಬೀಳಲ್ಲ. ಸೊ ಹೆಂಗೆ ಅಂದ್ರೆ, ಇಲ್ಲಿ ಕನೆಕ್ಷನ್ ಕ್ಲಾಸ್ ನಾವು ಈ ತರ ಒಂದು ಕ್ಲಾಸ್ ಅಂತ ಕ್ರಿಯೇಟ್ ಮಾಡಿ, ಕನೆಕ್ಷನ್ ಕ್ಲಾಸ್ ಅಂತ ಕ್ರಿಯೇಟ್ ಮಾಡಿ, ಅಲ್ಲಿ ಸ್ಟ್ರಿಂಗ್ IP ಅಡ್ರೆಸ್ ಕೊಟ್ಟಿದೀವಿ, ಡೇಟಾಬೇಸ್ ನೇಮು, ಯೂಸರ್ ನೇಮು ಅಂಡ್ ಪಾಸ್ವರ್ಡ್. ಓಕೆ, ಅದನ್ನ ಸ್ಟ್ರಿಂಗ್ ಅಂತ ಡಿಕ್ಲೇರ್ ಮಾಡಿದ್ವಿ. ನೆಕ್ಸ್ಟ್ ಇಷ್ಟೊತ್ತು ನಾವು PPT ಪ್ರೆಸೆಂಟೇಶನ್ ಅಲ್ಲಿ ನೋಡಿದ್ವಲ್ಲ, ಫಾರ್ ನೇಮ್ ಅಂತ ಕನೆಕ್ಷನ್ ಬಂದು ಸ್ಟಾರ್ಟಿಂಗ್ ಅಲ್ಲಿ ಕ್ರಿಯೇಟ್ ಕನೆಕ್ಷನ್ ಬಂದು ನಲ್ ಅಂತ ಇಟ್ಟಿರ್ತೀವಿ. ಏನು ಕನೆಕ್ಷನ್ ನಾನು ಅದಕ್ಕೆ ಯಾವ್ದನ್ನು ಡಿಫೈನ್ ಮಾಡಿಲ್ಲ. ಮತ್ತೆ ಸ್ಟ್ರಿಂಗ್ ಕನೆಕ್ಷನ್ URL ಅಂತ ಒಂದು ತಗೊಂಡು, ನಮ್ಮ ಕನೆಕ್ಷನ್ IP ಅಡ್ರೆಸ್ ಇರ್ಬೋದು, ಅದನ್ನೆಲ್ಲ ಒಂದು URL ತರ ಕ್ರಿಯೇಟ್ ಮಾಡ್ತೀವಿ, ಅದನ್ನು ನಲ್ ಅಂತ ಕೊಟ್ಟಿರ್ತೀನಿ. ನೆಕ್ಸ್ಟ್ ಟ್ರೈ ಕ್ಯಾಚ್ ಒಳಗೆ ಮೊನ್ನೆ ಹೇಳಿದ್ನಲ್ಲ, ಟ್ರೈ ಕ್ಯಾಚ್ ಏನಕ್ಕೆ ಯೂಸ್ ಮಾಡ್ತೀವಿ? ಏನೇ ಎಕ್ಸೆಪ್ಷನ್ ಇದ್ರು ನಮ್ಗೆ ಅದು ಇಮಿಡಿಯೇಟ್ ಆಗಿ ಡಿಸ್ಪ್ಲೇ ಕೊಡುತ್ತೆ. ಸೊ ಇವಾಗ ಏನ್ ಮಾಡ್ಬೇಕು ನಾವು? ಯಾವ ಫಾರ್ ನೇಮ್ ಅಲ್ಲಿ ಯಾವ್ದನ್ನ ನಾವು ಕಾಲ್ ಮಾಡ್ತಾ ಇದೀವಿ, ಯಾವ ಲೈಬ್ರರಿನ? net.sourceforce.jtds.jdbc .driver. ಈ ಡ್ರೈವರ್ನ ನಾವು ಇಂಪೋರ್ಟ್ ಮಾಡ್ಕೊಂಡು ಅದನ್ನ ಇನ್ಸ್ಟಾಲ್ ಮಾಡ್ಕೊಂತ ಇದೀವಿ, ಅಂದ್ರೆ ನಮ್ಮ ಅಪ್ಲಿಕೇಶನ್ಗೆ ಲಿಂಕ್ ಮಾಡ್ಕೊಂತ ಇದೀವಿ. ಓಕೆ, ನೆಕ್ಸ್ಟ್ ಕನೆಕ್ಷನ್ URL ಬಂದಾಗ ಏನ್ ಬಂತು? SQL ಸರ್ವರ್, ನಮ್ ಸರ್ವರ್ಗೆ ಲಿಂಕ್ ಮಾಡಬೇಕು. ಅದರದ್ದು JDDC ಮತ್ತೆ JTDS SQL ಸರ್ವರ್. JDBC ಅಂದ್ರೆ ಏನು? ಜಾವಾ ಡೇಟಾಬೇಸ್ ಕನೆಕ್ಷನ್. JTDC ನ ನಾವು MSSQL ಜೊತೆ ಲಿಂಕ್ ಮಾಡಕ್ ಯೂಸ್ ಮಾಡ್ತಾ ಇರೋದು. SQL ಸರ್ವರ್ ಅಡ್ರೆಸ್ ಏನಂತ ಅಂದ್ರೆ, IP ಅಡ್ರೆಸ್ ಇಲ್ಲಿದೆ, ಎಲ್ಲ ಸ್ಟ್ರಿಂಗ್ ಇಂದ ಕಾಲ್ ಮಾಡ್ತಾ ಇದೀವಿ. ಡೇಟಾಬೇಸ್ ನೇಮು ಡಿಕ್ಲೇರ್ ಮಾಡಿದೀವಿ ಮೇಲೆ DB ಅಂತ, ಯೂಸರ್ ನೇಮು UN ಅಂತ ಡಿಕ್ಲೇರ್ ಮಾಡಿದೀವಿ, ಪಾಸ್ವರ್ಡ್ ಅಂತ ಡಿಕ್ಲೇರ್ ಮಾಡಿದೀವಿ. ಓಕೆ, ಇಲ್ಲಿ ಮೇಲ್ಗಡೆ ಆಲ್ರೆಡಿ ಡಿಕ್ಲೇರ್ ಮಾಡಿರೋದನ್ನ ಇಲ್ಲಿ ಕಾಲ್ ಮಾಡ್ತಾ ಇರೋದು. ನೆಕ್ಸ್ಟ್ ಕನೆಕ್ಷನ್ ಅನ್ನೋ ಹೊಸ ಕನೆಕ್ಷನ್ CONN ಅಂತ ಡಿಕ್ಲೇರ್ ಮಾಡಿ ಅದನ್ನ ಕಾಲ್ ಮಾಡ್ತಾ ಇದೀವಿ. ಏನಂದ್ರೆ ಡ್ರೈವರ್ ನಾವು ಡೌನ್ಲೋಡ್ ಮಾಡಿದೀವಲ್ಲ, ಡ್ರೈವರ್ ಮ್ಯಾನೇಜರ್ ಗೆಟ್ ಕನೆಕ್ಷನ್. ಯಾವ್ದ್ರ ಜೊತೆ ಕನೆಕ್ಟ್ ಆಗ್ಬೇಕಿದು?
ಈ ಡೀಟೇಲ್ಸ್ ಜೊತೆ ಅಂದ್ರೆ ಕನೆಕ್ಷನ್ ಯು ಆರ್ ಎಲ್ ನಾವು ಇಲ್ಲೇನ್ ಕ್ರಿಯೇಟ್ ಮಾಡಿದೀವಿ ಇದನ್ನ ಕನೆಕ್ಷನ್ ಸ್ಟ್ರಿಂಗ್ ಆಗಿ ಯೂಸ್ ಮಾಡು ಅಂತ ಡಿಕ್ಲೇರ್ ಮಾಡಿದೀವಿ. ಓಕೆ, ಇನ್ನ SQL ಎಕ್ಸೆಪ್ಷನ್ ಅಂದ್ರೆ ಅದೇ ಏನನ್ನ ಎರರ್ ಇದೆ ನಂಗೆ ಡಿಸ್ಪ್ಲೇ ಮಾಡು ಅಂತ. ಓಕೆ, ಎಲ್ಲ ಆದ್ಮೇಲೆ ವಾಪಸ್ ತಿರ್ಗಾ ಕನೆಕ್ಷನ್ಗೆ ಕನೆಕ್ಷನ್ ಆಗೋವರೆಗೂ ಟ್ರೈ ಮಾಡ್ತಾ ಇರೋದು. ಇದನ್ನ ನಾವು ಒಂದು ಕನೆಕ್ಷನ್ ಕ್ಲಾಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡ್ವಿ. ಅದೇ ಯಾವಾಗಲೇ ಹೇಳಿದ್ನಲ್ಲ, ನಾನು ಪದೇ ಪದೇ ಅದನ್ನ ಕನೆಕ್ಷನ್ ಕ್ಲಾಸ್ ನ ರಿಪೀಟ್ ಮಾಡೋದು ಬೇಡ ಅನ್ನೋಕ್ಕೋಸ್ಕರ ಒಂದ್ ಕಡೆ ಕನೆಕ್ಷನ್ ಕ್ಲಾಸ್ ಹಾಕ್ಬಿಟ್ಟು ನಾವು ನಮ್ಮ ಪ್ರೋಗ್ರಾಮಿಂಗ್ ಅಲ್ಲಿ ಜಸ್ಟ್ ಕನೆಕ್ಷನ್ ಕ್ಲಾಸ್ ಅಂತ ನಾವ್ ಇಲ್ಲಿ ಏನ್ ಬರ್ದಿದೀವಿ CONN ಇದನ್ನ ಕಾಲ್ ಮಾಡಿದ್ರೆ ಸಾಕು. ಇಷ್ಟು ಪ್ರೋಗ್ರಾಮ್ ಒಟ್ಟಿಗೆ ಅದು ಒಂದ್ಸತಿ ರನ್ ಆಗುತ್ತೆ. ಓಕೆ, ಇವಾಗ ನಾವು ಹೋಮ್ ಪೇಜ್ ಹೋಗೋಣ. ಇಲ್ಲಿ ನಾವು ಈ ಪೇಜ್ ನಾವ್ ಏನಕ್ಕೆ ಮಾಡ್ಕೊಂಡಿದ್ವಿ, ಲಾಗಿನ್ ಆದ್ಮೇಲೆ ಈ ಪೇಜ್ ಬರಲಿ ಅಂತ ಮಾಡಿದ್ವಿ. ಸೊ ನಾವು ಡೇಟಾಬೇಸ್ ಜೊತೆ ಕನೆಕ್ಟ್ ಮಾಡಿದ್ಮೇಲೆ ಫಸ್ಟ್ ಪ್ರೋಗ್ರಾಮ್ ಯಾವ್ದು ಟ್ರೈ ಮಾಡೋಣ ಅಂತ ಹೇಳಿದ್ವಿ, ಲಿಸ್ಟ್ ವ್ಯೂ. ಓಕೆ, ಲಿಸ್ಟ್ ವ್ಯೂ ಅಂತ ಅಂದ್ರೆ ನಾ ತೋರಿಸಿದ್ನಲ್ಲ, ಎಲ್ಲ ಒಂದು ಲಿಸ್ಟ್ ಅಲ್ಲಿ ನಮ್ಗೆ ಯಾವ ಕಂಟೆಂಟ್ ಬೇಕೋ ಅದನ್ನ ಒಂದು ಲಿಸ್ಟ್ ತರ ತೋರಿಸೋ ತರ ನಾವು ಡೀಟೇಲ್ಸ್ ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಇವಾಗ ಏನ್ ಮಾಡೋಣ, ಇದ್ರ ಕೆಳಗೆ ನಾವು ಟೆಕ್ಸ್ಟ್ ವ್ಯೂ ಹೆಡರ್ ತರ ಇದೆ, ಅದ್ರ ಕೆಳಗೆ ನಾವು ಒಂದು ಲಿಸ್ಟ್ ವ್ಯೂ ಮ್ಯಾಚ್ ಪೇರೆಂಟ್ ಕೊಡೋಣ. ನಂಗೆ ಫುಲ್ ಸ್ಕ್ರೀನ್ ಬರಲಿ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಓಕೆ, ಇಲ್ಲ ಟೆಕ್ಸ್ಟ್ ಸೈಜ್ ಎಲ್ಲ ಏನು ಮೆನ್ಷನ್ ಮಾಡೋ ನೆಸಿಟಿ ಇಲ್ಲ, ಯಾಕಂದ್ರೆ ಲಿಸ್ಟ್ ವ್ಯೂಗೆ ನಾ ಇಲ್ಲಿ ಲಿಸ್ಟ್ ವ್ಯೂ ಅಂತ ಏನ್ ಹಾಕ್ತಾ ಇದೀನಿ ಅದ್ ಜಸ್ಟ್ ಕಂಟೈನರ್ ಅಷ್ಟೇ. ಕಂಟೆಂಟ್ ನ ನಾವು ಬೇರೆ ಕಡೆ ಬರೀತೀವಿ. ಓಕೆ, ಇಲ್ಲಿ ಇವಾಗ ನಾನು ಮ್ಯಾಚ್ ಪೇರೆಂಟ್ ಆಯ್ತಲ್ಲ, ಇನ್ನೇನ ಇದೆಯಾ? ಓಕೆ, ಎಂಡ್ ಮಾಡ್ಬೋಣ ಇಲ್ಲಿಗೆ. ಓಕೆ, ಎಂಡ್ ಮಾಡಾಯ್ತು. ಈ ಲಿಸ್ಟ್ ವ್ಯೂ ನಾನು ಹೆಂಗ್ ತೋರಿಸ್ಬೇಕು ಅನ್ನೋ ಡಿಸೈನ್ ಅನ್ನ ಮಾತ್ರ ನಾನು XML ಅಲ್ಲಿ ಇನ್ನೊಂದು ಪೇಜ್ ತರ ಬರ್ಕೊಂತೀನಿ. ಅದ್ ಆ ರೆಕ್ಟಾಂಗಲ್ ಬಾಕ್ಸ್ ಏನಿರುತ್ತೆ, ಮಲ್ಟಿಪಲ್ ಬಾಕ್ಸಸ್ ಜಾಯಿನ್ ಆಗಿದೆ ಅನ್ನೋ ಲೆಕ್ಕಕ್ಕೆ ಇಟ್ಕೊಂಡ್ರೆ ನಾನು ಈ ತರ ಇದೊಂದು ಲೈನ್ ಐಟಮ್ ಹಂಗೇನಿರುತ್ತೆ. ಈ ಲೈನ್ ಐಟಮ್ ಅಲ್ಲಿ ನನ್ಗೆ ಯಾವ ತರ ಡೀಟೇಲ್ಸ್ ಬೇಕು, ಏನೇನ್ ಡೀಟೇಲ್ಸ್ ಬೇಕು ಅದನ್ನ ನಾನು ಏನ್ ಮಾಡ್ತೀನಿ, ಸಪ್ರೇಟ್ ಆಗಿ ಡಿಸೈನ್ ಮಾಡ್ಕೊಂತೀನಿ ನಾನು. ಅದನ್ನ ನಾನು ಸಪ್ರೇಟ್ ಆಗಿ ಡಿಸೈನ್ ಮಾಡ್ಕೊಂತೀನಿ. ಯಾವ ತರ ಡಿಸೈನ್ ಮಾಡ್ಕೋಬೇಕಾಗತ್ತೆ ಅಂತ ಅಂದ್ರೆ, ಅದಕ್ಕೆ ನಾನು ಲಿಸ್ಟ್ ಕಂಟೆಂಟ್ ಅಂತ ಒಂದು XML ಕ್ರಿಯೇಟ್ ಮಾಡ್ಕೊಂತೀನಿ. XML ಅಂದ್ರೆ ಏನು, ಡಿಸೈನ್ ಅಗೈನ್. XML ಬಂದು ನಾವು ಒಂದು ಡಿಸೈನ್ ಕ್ರಿಯೇಟ್ ಮಾಡ್ಕೊಳ್ಳೋದು. ಇಲ್ಲಿ ಲೇಔಟ್ ಹೋಗಿ ನಾನು ಮೇನ್ ಹೋಗಿ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇಲ್ಲ, ನಾನು ಲೇಔಟ್ ಒಳಗೆ ಮಾಡ್ಕೊಂತ ಇದೀನಿ. ಯಾಕಂದ್ರೆ ಅದಕ್ಕೆ ನನ್ಗೆ ಜಾವಾ ಬೇಕಾಗಿಲ್ಲ, ನನ್ಗೆ ಬೇಕಾಗಿರೋದೇನು ಬರೀ XML ಪೇಜ್ ಬೇಕು. ಸೊ ನಾನು ಲೇಔಟ್ ಒಳಗೇನೆ ನಾನು ಒಂದು ನ್ಯೂ ಅಂತ ಹೋಗಿ ಲೇಔಟ್ ಸೋರ್ಸ್ ಫೈಲ್ ಮಾತ್ರ ಕ್ರಿಯೇಟ್ ಮಾಡ್ಕೊಂತೀನಿ ನಾನು. ಓಕೆ, ಅದಕ್ಕೆ ನಾನು ಹೆಸರೇನ್ ಕೊಟ್ಟಿ ನೋಡ್ಕೊಂಡು ಲಿಸ್ಟ್ ಕಂಟೆಂಟ್ ಕಾಪಿ ಮಾಡ್ಕೊಂಡು ಲಿಸ್ಟ್ ಕಂಟೆಂಟ್ ಅಂತ ಕೊಡ್ತೀನಿ ಅದಕ್ಕೆ. ಓಕೆ, ಓಕೆ, ಇವಾಗ ಲಿಸ್ಟ್ ಕಂಟೆಂಟ್ ಬಂತು. ಈ ಲಿಸ್ಟ್ ಕಂಟೆಂಟ್ ಅನ್ನೋದು ಏನು ಅಂದ್ರೆ, ನಾವು ಲಿಸ್ಟ್ ವ್ಯೂ ನಲ್ಲಿ ಎಷ್ಟೊಂದು ಐಟಮ್ಸ್ ನಾವೇನು ಇದ್ರಲ್ಲಿ ನೋಡ್ತೀವಿ. ಹೋಮ್ ಹೋದ್ರೆ ಇಲ್ಲಿ
ನಾವು ಲಿಸ್ಟ್ ವ್ಯೂ ಅಂತ ನೋಡಿದ ತಕ್ಷಣ ಈ ತರ ಏನ್ ಐಟಮ್ಸ್ ನಂಗೆ ತೋರಿಸ್ತಿದೆ, ಈ ಒಂದು ಲಿಸ್ಟ್ ಐಟಮ್ ನ ನಾನು ಡಿಸೈನ್ ಮಾಡ್ಕೊಳ್ಳೋದು. ಅದೇ ನನ್ಗೆ ಹೆಂಗೆ ಬೇಕು ಆ ಡಿಸೈನ್ ನನ್ಗೆ ಹೆಂಗಿರ್ಬೇಕು ಅದನ್ನ ಡಿಸೈನ್ ಮಾಡ್ಕೊಳ್ಳೋದೆ ಈ ಲಿಸ್ಟ್ ಕಂಟೆಂಟ್ ಅಲ್ಲಿ. ಓಕೆ, ಲಿಸ್ಟ್ ಕಂಟೆಂಟ್ ಅಲ್ಲಿ ಇದನ್ನು ನೀವು ಒಂದು ಸೇಮ್ ಒಂದು ಆಕ್ಟಿವಿಟಿ ತರಾನೇ ಟ್ರೀಟ್ ಮಾಡ್ರಿ. ಅಂದ್ರೆ ಇದನ್ನ ಮೇನ್ ಆಗಿ ಎಲ್ಲೂ ಡೈರೆಕ್ಟ್ ಆಗಿ ಕಾಲ್ ಮಾಡ್ತಾ ಇಲ್ಲ, ಒಂದು ಆಕ್ಟಿವಿಟಿ ಒಳಗೆ ಕಾಲ್ ಮಾಡ್ತಾ ಇರೋದ್ರಿಂದ ನಾವು ಅದಕ್ಕೆ ಒಂದು ಲಿಮಿಟೆಡ್ ಸ್ಪೇಸ್ ಕೊಡ್ತೀವಿ. ಒಂದು ಕಂಟೆಂಟ್, ಒಂದು ಲಿಸ್ಟ್ ವ್ಯೂ, ಒಂದು ಲಿಸ್ಟ್ ಐಟಮ್ ಯಾವ ತರ ಡಿಸ್ಪ್ಲೇ ಆಗ್ಬೇಕು ನನ್ಗೆ, ಅದನ್ನ ನಾನು ಇದ್ರ ಒಳಗೆ ಬರೀತೀನಿ. ಲೀನಿಯರ್ ಲೇಔಟ್ ಹಾಕೋ ಡಿಫಾಲ್ಟ್ ಇದೆ, ಅದ್ರ ಒಳಗೆ ನಾವು ಒಂದ್ ಏನ್ ಮಾಡೋಣ, ಟೆಕ್ಸ್ಟ್ ವ್ಯೂ ನ ಕೊಡೋಣ. ಟೆಕ್ಸ್ಟ್ ವ್ಯೂ, ಮ್ಯಾಚ್ ಪೇರೆಂಟ್, ಟೆಕ್ಸ್ಟ್ ಸೈಜ್ 20, text username, ಓಕೆ. ಪ್ಯಾಡಿಂಗ್ ಲೆಫ್ಟ್ ಕೊಡೋಣ, ಪ್ಯಾಡಿಂಗ್ ಲೆಫ್ಟ್ ಬಂದು 15 dp, ಮಾರ್ಜಿನ್ ಟಾಪ್ ಬಂದು 5 dp. ಓಕೆ, ನಮ್ಗೆ ಕಾಣಿಸ್ತಾ ಇದೆ ಅದು ಹೆಂಗ್ ಬರ್ತಾ ಇದೆ ಅಂತ. 5 dp. ನೆಕ್ಸ್ಟ್ ಏನ್ ಕೊಡೋಣ, ಕಲರ್ ಕೊಡೋಣ. ಟೆಕ್ಸ್ಟ್ ಕಲರ್ ಬಂದು ಓಕೆ. ಓಕೆ, ಇಲ್ಲೇನ್ ಮಾಡೋಣ, ನಮ್ಗೆ ಈ ಕಂಟೆಂಟ್ ಹೆಂಗ್ ಬೇಕೋ ಅದನ್ನ ಲೀನಿಯರ್ ಲೇಔಟ್ ಒಳಗೆ ತಂದ್ಕೊಂಡ್ಬಿಡೋಣ. ಪೇರೆಂಟ್ ಲೀನಿಯರ್ ಲೇಔಟ್ ಅಲ್ಲೇ ಇದೆ, ಆದ್ರೂ ನಾವ್ ಇನ್ನೊಂದು ಲೀನಿಯರ್ ಲೇಔಟ್ ಅದ್ರ ಒಳಗೆ ಮಾಡ್ಕೊಂಡ್ಬಿಡೋಣ. ಮ್ಯಾಚ್ ಪೇರೆಂಟ್, ಹೈಟ್ ನನಗೆ 50 dp ಸಾಕು. ಹೈಟ್ ನಂಗೆ 50 dp ಸಾಕು. ಓರಿಯಂಟೇಶನ್ ವರ್ಟಿಕಲ್, ಓಕೆ. ಈ ಲೀನಿಯರ್ ಲೇಔಟ್ ಒಳಗೆ ಬಂತು ಅಂದ್ರೆ ನಾನು ಏನ್ ಮಾಡಿದೀನಿ ಇವಾಗ, ಒಂದು ಲಿಸ್ಟ್ ಐಟಮ್ಗೆ ಇಷ್ಟು ಸ್ಪೇಸ್ ನ ಡಿಫೈನ್ ಮಾಡಿದೀನಿ. ಓಕೆ, ಅದ್ರ ಒಳಗೆ ನನ್ಗೆ ಒಂದು ಲಿಸ್ಟ್ ಐಟಮ್, ಒಂದೇ ಒಂದು ಐಟಮ್ ಸಾಕು ನನ್ಗೆ ಇವಾಗ ಸದ್ಯಕ್ಕೆ. ಫಸ್ಟ್ ನಾನು ಟ್ರೈ ಮಾಡುವಾಗ ಇದಕ್ಕೊಂದು ಐಡಿ ಬೇಕಲ್ಲ, ಐಡಿ ಇಸ್ ಈಕ್ವಲ್ ಟು ನೇಮ್ ಅಂತ ಕೊಡೋಣ. ಓಕೆ, ಕಂಟೆಂಟ್. ಓಕೆ, ಕ್ಲಿಯರ್ ಆಯ್ತು. ಇದೇನಿದು ನಾನು ಡಿಸೈನ್ ಮಾಡ್ಕೊಂಡಿರೋದು. ಈ ಡಿಸೈನ್ ನ ಎಲ್ಲಿ ಕಾಲ್ ಮಾಡ್ತೀನಿ ನಾನು, ಮೇನ್ ಆಕ್ಟಿವಿಟಿ ಲಿಸ್ಟ್ ವ್ಯೂ ಒಳಗೆ ಕಾಲ್ ಮಾಡ್ತೀನಿ ನಾನು ಅದನ್ನ. ಅದು ನನ್ನ ಲಿಸ್ಟ್ ವ್ಯೂ ಒಳಗೆ ಡಿಸೈನ್ ಹೆಂಗ್ ಬರ್ಬೇಕು ಅನ್ನೋದನ್ನ ಇಲ್ಲಿಂದ ನಾನು ಕಾಲ್ ಮಾಡ್ತೀನಿ. ಓಕೆ, ಇವಾಗ ಏನೇನಾಯ್ತು, ಹೋಮ್ ಪೇಜ್ ಅಲ್ಲಿ ನಾವು ಲಿಸ್ಟ್ ವ್ಯೂ ಮಾಡಿದ್ವಿ, ಲಿಸ್ಟ್ ವ್ಯೂ ಕ್ರಿಯೇಟ್ ಮಾಡ್ಕೊಂಡ್ವಿ. ಲಿಸ್ಟ್ ವ್ಯೂ ಒಳಗೆ ಹೆಂಗೆ ಡಿಸೈನ್ ಬರ್ಬೇಕು ಅಂತ ಲಿಸ್ಟ್ ವ್ಯೂ ಒಳಗೆ ಲಿಸ್ಟ್ ಕಂಟೆಂಟ್ ಒಂದು ಕ್ರಿಯೇಟ್ ಮಾಡ್ಕೊಂಡ್ವಿ. ಓಕೆ, ನಾವ್ ಇನ್ನೊಂದನ್ನ ತಗೊಳ್ಬೇಕಾಗಿರೋದು ಏನಂದ್ರೆ, ಕ್ಲಾಸ್ ಲಿಸ್ಟ್ ಅಂತ. ಇದು ಜಾವಾ ಕೋಡ್ ಇದು. ಓಕೆ, ನಾನು ಪೇಸ್ಟ್ ಮಾಡ್ಬಿಡ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ.
ಕ್ಲಾಸ್ ಲಿಸ್ಟ್ ಅಂತ. ಇಲ್ಲಂಗ್ ನಾನು ಬರೀ XML ಮಾತ್ರ ಕ್ರಿಯೇಟ್ ಮಾಡ್ಕೊಂಡು, ಅದೇ ತರ ನಾನು ಇಲ್ಲಿ ರೈಟ್ ಕ್ಲಿಕ್ ಮಾಡಿ ನ್ಯೂ ಹೋದ್ರೆ ಜಾವಾ ಕ್ಲಾಸ್ ಅಂತ ಬರುತ್ತೆ. ಅಲ್ಲಿ ಹೋಗಿ ಕ್ಲಾಸ್ ಲಿಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇದು ಕ್ರಿಯೇಟ್ ಆಗತ್ತೆ. ಇದು ಎಮ್ ಟಿ ಇರತ್ತೆ, ಇದು ಯಾವುದು ಇರಲ್ಲ. ನಾನು ಆ ಡೇಟಾನೆಲ್ಲ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನನಗ್ ಬೇಕಾಗಿರೋದು ಇವಾಗ ಒಂದೇ ಐಟಮ್. ಸೊ ಇನ್ನೆಲ್ಲದನ್ನು ತೆಗೆದಾಕ್ತೀನಿ. ಸೊ ಇಲ್ಲಿ ನಾನು ಮಾಡ್ಕೊಂಡಿದ್ದು ಲಿಸ್ಟ್ ವ್ಯೂ ಅಂದ್ರೆ ಕಂಟೈನರ್. ಓಕೆ, ಲಿಸ್ಟ್ ವ್ಯೂ ಎಲ್ಲಿ ಡಿಸ್ಪ್ಲೇ ಆಗ್ಬೇಕು ಅನ್ನಕ್ಕೆ ಮಾಡ್ಕೊಂಡಿರೋ ಕಂಟೈನರ್ ಅದು. ಆ ಕಂಟೈನರ್ ಒಳಗೆ ಬೇಕಾಗಿರೋ ಕಂಟೆಂಟ್ ಗೆ ಡಿಸೈನ್ ಮಾಡ್ಕೊಂಡಿರೋದು ಲಿಸ್ಟ್ ಕಂಟೆಂಟ್. ಓಕೆ, ಕಂಟೈನರ್ ಅಂಡ್ ಕಂಟೆಂಟ್. ಓಕೆನಾ. ನೆಕ್ಸ್ಟ್ ಇಲ್ಲಿ ನಾನು ಕ್ಲಾಸ್ ಲಿಸ್ಟ್ ಅಂತ ಮಾಡ್ಕೊಂಡಿರೋದು, ನಾನು ಆಕ್ಟಿವಿಟಿ ಎಲ್ಲ ನಾವೆಲ್ಲಿ ಬರಿತೀವಿ, ಏನಾಗ್ಬೇಕು ಅನ್ನೋ ಪ್ರೋಗ್ರಾಮಿಂಗ್ ನ ಜಾವಾದಲ್ಲಿ ಬರಿತೀವಿ. ಜಾವಾದಲ್ಲಿ ಬರೆದಾಗ ನಾವು ಕಾಲ್ ಮಾಡ್ತಾ ಇರೋ ಆಬ್ಜೆಕ್ಟ್ ಒಂದು ರೆಫರೆನ್ಸ್ ಬೇಕಲ್ಲ, ಅದನ್ನ ನಾನು ಇಲ್ಲಿ ಬರೀತೀನಿ ಕ್ಲಾಸ್ ಲಿಸ್ಟ್ ಅಂತ. ಓಕೆ, ಈ 1 2 ಅಂತ ಬೇಡ, ನಾವು ನೇಮ್ ಅಂತಾನೆ ತಗೋಣ. ನೇಮ್ ಓಕೆ. ಇದೇನಂದ್ರೆ ಒಂದ್ ಸ್ಟ್ರಿಂಗ್ ಫಸ್ಟ್ ಕ್ರಿಯೇಟ್ ಮಾಡಿದೆ ನೇಮ್ ಅಂತ. ಕ್ಲಾಸ್ ಲಿಸ್ಟ್ ಅಲ್ಲಿ ನನ್ಗೆ ಆ ಲಿಸ್ಟ್ ಅಲ್ಲಿ ಏನೇನ್ ಬರ್ಬೇಕು ಅನ್ನೋದನ್ನ ಇಲ್ಲಿ ಕಾಲ್ ಮಾಡ್ತಾ ಇದೀನಿ. ಸ್ಟ್ರಿಂಗ್ ನೇಮ್ ಅಂತ ಹಾಕಿ ಆ ನೇಮ್ಗೆ ನೇಮ್ ಅಂತಾನೆ ಹೆಸರು ಕೊಟ್ಟಿದ್ದೀನಿ. ತಿರ್ಗಾ ವಾಪಸ್ ಅದನ್ನ ನಾನು ಯಾವ ಹೆಸರಲ್ಲಿ ಕಾಲ್ ಮಾಡ್ತೀನಿ, ಆ ನೇಮ್ ಆ ಲಿಸ್ಟ್ ಐಟಮ್ ನ ಗೆಟ್ ನೇಮ್ ಅನ್ನೋ ಇದರಲ್ಲಿ ಕಾಲ್ ಮಾಡ್ತಾ ಇದೀನಿ. ಓಕೆ, ಒನ್ ಅಂತಾನೆ ಇರ್ಲಿ, 1 2 3 4 ಅಂತ ತಗೊಂಡ್ ಹೋಗೋಣ ನಾವು. ಯಾಕಂದ್ರೆ ಎಷ್ಟನೇ ಡೇಟಾ ತಗೊಂಡಿದೀವಿ ಅನ್ನೋದು ನಮ್ಗೆ ಈಸಿಯಾಗಿ ಫೈಂಡ್ ಔಟ್ ಮಾಡಕ್ಕೆ ಆಗುತ್ತೆ. 1 2 3 4 5 ಅನ್ನೋ ಇದನ್ನೇ ತಗೋಣ. ಸ್ಟ್ರಿಂಗ್ 1 ಅಂತ ಕಾಲ್ ಮಾಡಿದೀನಿ. ಸ್ಟ್ರಿಂಗ್ 1 ಅದಕ್ಕೆ ಗೆಟ್ 1 ಅಂತ ಅದನ್ನ ತಗೊಂತೀನಿ. ಓಕೆ, ಕ್ಲಾಸ್ ಲಿಸ್ಟ್ ಅಂದ್ರೆ ಏನಾಯ್ತು, ನಾನು ಜಾವಾ ಕೋಡ್ ಅಲ್ಲಿ ನಾನು ಅದನ್ನ ಯಾವ ಐಟಮ್ ನ ಕಾಲ್ ಮಾಡ್ತೀನಿ, ಎಷ್ಟೊಂದು ಐಟಮ್ ಕಾಲ್ ಮಾಡಿರ್ತೀನಿ. ಇವಾಗ ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಯೂಸರ್ ಟೇಬಲ್ ಅಂತ ಕೊಟ್ರೆ ಎಲ್ಲ ಬಂದಿರುತ್ತೆ. ಅದ್ರಲ್ಲಿ ಮೊದಲನೇ ಐಟಮ್ ಯಾವ್ದು, ಎರಡನೇ ಐಟಮ್ ಯಾವ್ದು, ಮೂರನೇ ಐಟಮ್ ಯಾವ್ದು, ಹಂಗ್ ಬೇಕಲ್ಲ, ನಾನು ಅದ್ರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ಬೇಕಲ್ಲ. ಅದನ್ನ ಡಿಫೈನ್ ಮಾಡಕ್ಕೆ ನಾನು ಇಲ್ಲಿ 1 2 3 4 ಅಂತ ತಗೊಂತಾ ಹೋಗ್ತೀನಿ. ಮೊದಲನೇದು ಗೆಟ್ 1 ಅಂತ. ಸೊ ನಾ ಇಲ್ಲಿ ತಗೊಂತಾ ಇರೋದೇ 1, ಆದ್ರಿಂದ ಒಂದೇ ಐಟಮ್ ನ ತಗೊಂತಾ ಇದೀನಿ. ಓಕೆ, ಹೋಮ್ ಆಕ್ಟಿವಿಟಿಗೆ ಇವಾಗ ಹೋಗೋಣ. ಓಕೆ, ಯಾಕಂದ್ರೆ ಹೋಮ್ ಆಕ್ಟಿವಿಟಿ ನಮ್ಮ ಗ್ರಿಡ್ ವ್ಯೂ ಇರೋದು, ಸಾರಿ ಲಿಸ್ಟ್ ವ್ಯೂ ಇರೋದು. ಹೋಮ್ ಆಕ್ಟಿವಿಟಿಗೆ ಹೋದ್ರೆ ನಾವಲ್ಲಿ ಫಸ್ಟ್ ಇಲ್ಲೇನ್ ಮಾಡಿದೀವಿ, ಟೆಕ್ಸ್ಟ್ ವ್ಯೂ ನ ಕಾಲ್ ಮಾಡಿದೀವಿ. ಮೇಲೆ ಬ್ಯಾನರ್ ಅಂತ ಹಾಕಿದ್ವಲ್ಲ, ವೆಲ್ಕಮ್, ಯಾರು ಲಾಗಿನ್ ಆದ್ರೂ ಅವ್ರ ಹೆಸರು ತೋರ್ಸಕ್ಕೆ. ಅದ್ರ ಕೆಳಗ್ ತಾನೆ ನಮ್ಗೆ ಲಿಸ್ಟ್ ವ್ಯೂ ಇರೋದು. ಸೊ ಎಡಿಟ್ ಟೆಕ್ಸ್ಟ್ ಬಟನ್ ಎಲ್ಲ ಇಲ್ಲಿ ಕಾಲ್ ಮಾಡ್ಕೊಂತಿದ್ವಲ್ಲ, ಅದೇ ತರ ನಾವು ಕೆಲವು ಐಟಮ್ಸ್ ಇಲ್ಲಿ ಕಾಲ್ ಮಾಡ್ಕೋಣ. ಯಾವ್ದು ಅರೆ ಲಿಸ್ಟ್, ಲಿಸ್ಟ್ ವ್ಯೂ, ಮೈ ಅಡಾಪ್ಟರ್ ಎರರ್ ಬರ್ತಾ ಇದೆ. ಯಾಕೆಂದ್ರೆ ನಾವಿನ್ನ ಮೈ ಅಡಾಪ್ಟರ್ ನ ಎಲ್ಲೂ ಯೂಸ್ ಮಾಡಿಲ್ಲ. ನಾವು ಕೆಳಗಡೆ ಯೂಸ್ ಮಾಡ್ತೀವಿ. ಅದನ್ನ ಮಾಡೋವರೆಗೂ ಅದು ಹಂಗೆ ಇರ್ಲಿ. ಅದನ್ನ ನಾವು ಕೆಳಗಡೆ ಯೂಸ್ ಮಾಡಿದ್ಮೇಲೆ ಇದು ಸರಿ ಹೋಗುತ್ತೆ. ಯಾಕಂದ್ರೆ ಆಬ್ಜೆಕ್ಟ್ ಇಲ್ಲದೆ ಇರೋದ್ರಿಂದ ಅದು ಆ ಎರರ್ ತೋರಿಸ್ತಾ ಇರೋದು. ಆಬ್ಜೆಕ್ಟ್ ನಾವು ಕೆಳಗಡೆ ಕ್ರಿಯೇಟ್ ಮಾಡ್ತೀವಿ, ಕ್ರಿಯೇಟ್ ಮಾಡಿದ್ಮೇಲೆ ಅದು ಸರಿ ಹೋಗುತ್ತೆ. ಓಕೆ, ಇವಾಗ ಅರೆ ಲಿಸ್ಟ್ ಇವಾಗ ಹೊಸದಾಗಿ ನಾವು ತಗೊಂಡಿದ್ ಯಾವ್ದು ಒಂದ್ ಅರೆ ಲಿಸ್ಟ್ ತಗೊಂಡ್ವಿ. ಅರೆ ಲಿಸ್ಟ್ ಅಂದ್ರೆ ಏನು,
ಇಂಡಿವಿಜುವಲ್ ವ್ಯಾಲ್ಯೂನ ಸೆಟ್ ಆಫ್ ಇಂಡಿವಿಜುವಲ್ ವ್ಯಾಲ್ಯೂ. ಓಕೆ, ಗೊತ್ತಲ್ಲ ನಿಮ್ಗೆ, ಆಲ್ರೆಡಿ ಯೂಸ್ ಮಾಡಿ ಆರ್ ಲಿಸ್ಟ್ ನ. ಸೆಟ್ ಆಫ್ ಇಂಡಿವಿಜುವಲ್ ವ್ಯಾಲ್ಯೂ ಅಂದ್ರೆ ಸುಮಾರು ನೇಮ್ ಇರುತ್ತೆ. ನಾವು ಯಾವ್ದನ್ನ ಕಾಲ್ ಮಾಡ್ತಾ ಇರ್ತೀವೋ ಅಷ್ಟು ಜನದ ನೇಮು, ಇವಾಗ ಒಂದ್ ಕ್ಲಾಸ್ ಅಲ್ಲಿ ಇರೋರ್ ನೇಮು ಅದಷ್ಟನ್ನು ಸೇರಿಸಿ ಒಂದೇ ತಗೊಳ್ಳುವಾಗ ನಾನು ಏನ್ ಮಾಡ್ತೀನಿ, ಸ್ಟ್ರಿಂಗ್ ಅಂತ ತಗೊಂಡ್ ನೇಮ್ ಅಂತ ತಗೊಂತೀನಿ. ನಾನು ಒಂದ್ ಕ್ಲಾಸ್ ಅಲ್ಲಿ ಇರೋ ಎಲ್ಲಾರ ನೇಮು ತಗೋಬೇಕಾದ್ರೆ ಅದನ್ನ ಅರೇ ಲಿಸ್ಟ್ ಅಲ್ಲಿ ಇಟ್ಕೊಂತೀನಿ. ಓಕೆ, ಅರೇ ಲಿಸ್ಟ್ ನ ಕ್ಲಾಸ್ ಲಿಸ್ಟ್ ಗೆ ಲಿಂಕ್ ಮಾಡ್ಕೊಂಡಿದೀನಿ. ಅಂದ್ರೆ ಕ್ಲಾಸ್ ಲಿಸ್ಟ್ ಅಲ್ಲಿ ಇದೆಯಲ್ಲ ಅಲ್ಲಿಂದ ಅದಕ್ಕೆ ಲಿಂಕ್ ಮಾಡ್ತಾ ಇದೀನಿ. ಅಂದ್ರೆ ಏನು, ಗೆಟ್ 1 ಗೆಟ್ 2 ಗೆಟ್ 3 ಅಂತ ಇತ್ತಲ್ಲ, ಅದ್ರಲ್ಲಿ ಫೀಲ್ಡ್ ಒಂದೇ ತಗೊಂತಾ ಇರೋದು, ನೇಮ್ ಒಂದೇ ತಗೊಂತಾ ಇರೋದ್ರಿಂದ ಅದ್ರಲ್ಲಿ ಒಂದೇ ಒಂದಿದೆ, ಒಂದ್ ಐಟಮ್ ಮಾತ್ರ ನಾನು ಕಾಲ್ ಮಾಡಕ್ಕೆ ಅವಕಾಶ ಇದೆ. ಅಂದ್ರೆ ಒಂದ್ ಐಟಮ್ ಅಂದ್ರೆ ನೇಮ್ ಅಥವಾ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಆ ತರ ಹೇಳ್ತಾ ಇರೋದು. ಯಾವ್ದನ್ನ ಒಂದು ಫೀಲ್ಡ್ ನ ಕಾಲ್ ಮಾಡಕ್ಕೆ ನಾನು ಆಪ್ಷನ್ ಮಾಡ್ಕೊಂಡಿದ್ದೀನಿ ಕ್ಲಾಸ್ ಲಿಸ್ಟ್ ಅಲ್ಲಿ. ಓಕೆ, ಅದಾದ್ಮೇಲೆ ಏನು, ಲಿಸ್ಟ್ ವ್ಯೂ ನ ತಗೊಂಡ್ವಿ. ಲಿಸ್ಟ್ ಹೆಂಗೆ ಬಟನ್, ಟೆಕ್ಸ್ಟ್ ವ್ಯೂ, ಟೆಕ್ಸ್ಟ್ ಎಲ್ಲ ತಗೊಂಡ್ವು, ಹಂಗೆ ಲಿಸ್ಟ್ ವ್ಯೂ ನ ತಗೊಂಡಿದೀವಿ. ನೆಕ್ಸ್ಟ್ ಬೂಲಿಯನ್ ಸಕ್ಸಸ್ ಬಂದು ಫಾಲ್ಸ್. ಡಿಫಾಲ್ಟ್ ಅಲ್ಲಿ ಡೇಟಾ ಟೈಪ್ ವೆರಿ ಫಸ್ಟ್ ಕ್ಲಾಸ್ ಅಲ್ಲಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದೀನಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಎಸ್ ಆರ್ ನೋ, ಟ್ರೂ ಆರ್ ಫಾಲ್ಸ್. ಸೊ ಆ ತರ ಕೇಸಸ್ ಅಲ್ಲಿ ಅದಕ್ಕೆ ಸಕ್ಸಸ್ ಅಂತ ಒಂದನ್ನ ಕ್ರಿಯೇಟ್ ಮಾಡ್ಕೊಂಡು ಡಿಫಾಲ್ಟ್ ವ್ಯಾಲ್ಯೂ ಫಾಲ್ಸ್ ಅಂತ ಕೊಡ್ತಾ ಇದೀವಿ ಅದಕ್ಕೆ. ಓಕೆ, ಇವಾಗ ಮತ್ತೆ ಕನೆಕ್ಷನ್ ಕ್ಲಾಸ್. ಇಲ್ಲಿ ಹೇಳಿದ್ನಲ್ಲ, ಕನೆಕ್ಷನ್ ಕ್ಲಾಸ್ ಏನಿತ್ತು, ನಾವು ಈ ಕನೆಕ್ಷನ್ ಕ್ಲಾಸ್ ಏನಿತ್ತು ಆ ಪೇಜ್ ನ ನಾವು ಫಸ್ಟ್ ಇಲ್ಲಿ ಕನೆಕ್ಷನ್ ಕ್ಲಾಸ್ ನ ಕ್ರಿಯೇಟ್ ಮಾಡ್ಕೊಂತ ಇದೀವಿ. ಕನೆಕ್ಷನ್ ಕ್ಲಾಸ್ ನ ಇದೆಲ್ಲ ಏನೋ ಆಬ್ಜೆಕ್ಟ್ಸ್ ಇದು. ಇದನ್ನ ನಾನು ಡೈರೆಕ್ಟ್ ಆಗಿ ಇನ್ನ ಕನೆಕ್ಷನ್ ಯಾವ್ದಕ್ಕೂ ಕೊಟ್ಟಿಲ್ಲ, ಇದು ಬರೀ ಆಬ್ಜೆಕ್ಟ್. ನೆಕ್ಸ್ಟ್ ಮಾಡ್ಬೇಕಾಗಿರೋದು ಏನಂತ ಅಂದ್ರೆ, ನೆಕ್ಸ್ಟ್ ಏನ್ ಮಾಡ್ತಾ ಇದ್ವಿ, ಇವಾಗ ಟೆಕ್ಸ್ಟ್ ವ್ಯೂ ಎಲ್ಲ ಕ್ರಿಯೇಟ್ ಮಾಡ್ಕೊಂಡ್ರೆ, ಬಟನ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡ್ರೆ ಆನ್ ಕ್ರಿಯೇಟ್ ಒಳಗೆ ಅದನ್ನ ಲಿಂಕ್ ಮಾಡ್ತಿದ್ವಲ್ಲ ನಮ್ಮ XML ಪೇಜ್ ಅಲ್ಲಿ ಇರೋ ಆಬ್ಜೆಕ್ಟ್ಗೆ. ಅದೇ ತರ ಇವಾಗ ಲಿಸ್ಟ್ ವ್ಯೂನು ಲಿಂಕ್ ಮಾಡೋಣ. ಲಿಸ್ಟ್ ವ್ಯೂಗೆ ಐಡಿ ಹಾಕಿಲ್ವಾ ನಾವು? ಓಕೆ, ಐಡಿ ಲಿಸ್ಟ್ ವ್ಯೂ ಅಂತಾನೆ ಕಾಲ್ ಕೊಡೋಣ ಅದಕ್ಕೆ, ಸ್ಮಾಲ್ ವಿ. ಓಕೆ, ಲಿಸ್ಟ್ ವ್ಯೂ ನ ತಗೊಂಡ್ವಿ. ಅರೇ ಲಿಸ್ಟ್ ನ ನ್ಯೂ ಅರೇ ಲಿಸ್ಟ್, ಅದಕ್ಕೇನು ಹೆಸರು ಕೊಟ್ಟಿಲ್ಲ, ಹಂಗೆ ಇರ್ಲಿ. ಮತ್ತೆ ಕನೆಕ್ಷನ್ ಕ್ಲಾಸ್ ಇಸ್ ಈಕ್ವಲ್ ಟು ನ್ಯೂ ಕನೆಕ್ಷನ್ ಕ್ಲಾಸ್. ಇಲ್ಲೇನ್ ಕನೆಕ್ಷನ್ ಕ್ಲಾಸ್ ಕೊಟ್ಟಿದ್ವೋ ಅದನ್ನ ಹೊಸ ಕನೆಕ್ಷನ್ ಕ್ಲಾಸ್, ಅದಕ್ಕೂ ಇನ್ನು ನಾವು ಹೆಸರು ಡಿಕ್ಲೇರ್ ಮಾಡಿಲ್ಲ. ಇಲ್ಲಿ ಆಬ್ಜೆಕ್ಟ್ ಏನ್ ಕ್ರಿಯೇಟ್ ಮಾಡ್ಕೊಂಡಿದ್ವೋ ಅದಕ್ಕೆ ಹೊಸ ಕನೆಕ್ಷನ್ ಕ್ಲಾಸ್ ಅಷ್ಟೇ. ಆ ಕನೆಕ್ಷನ್ ಕ್ಲಾಸ್ ನೇಮ್ ಎಲ್ಲಿದೆ ಅದ್ರ ಒಳಗಡೆ ಇದೆ, CONN ಅಂತ. ಅದನ್ನ ನಾವು ಸೆಲೆಕ್ಟ್ ಕಮಾಂಡ್ ಎಲ್ಲ ಬರೀತೀವಲ್ಲ ಅಲ್ಲಿ ಕಾಲ್ ಮಾಡ್ಕೋಣ. ಯಾಕೆ ಅದನ್ನ ಓಪನ್ ಮಾಡ್ಬೇಕು, ಕ್ಲೋಸ್, ಕನೆಕ್ಷನ್ ಕ್ಲೋಸ್ ಆಗ್ಬೇಕಲ್ಲ, ಇಲ್ಲೇ ಓಪನ್ ಮಾಡೋದು ಬೇಡ ಅನ್ನೋಕ್ಕೋಸ್ಕರ. ಓಕೆ, ಇದಿಷ್ಟು ನಮಗೆ ಬೇಕಾಗಿರೋ ಡಿಸೈನು ಮತ್ತೆ ಅದನ್ನ ಜಾವಾ ಕೋಡ್ಗೆ ಲಿಂಕ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಆ ಲಿಸ್ಟ್ ವ್ಯೂಗೆ ಡೇಟಾ ಬಂದು ಕೂತ್ಕೋಬೇಕಲ್ಲ. ಇಲ್ಲೇನ್ ಕನೆಕ್ಷನ್ ಕ್ಲಾಸ್ ಅಲ್ಲಿ ತಗೊಂಡಿದ್ವಿ ನಾವು ಈ ಡೇಟಾ ಬೇಸ್, ಈ ಡೇಟಾ ಬೇಸ್ ಇಂದ ನಮ್ಗೆ ಡೇಟಾ ಬಂದು ಆ ಲಿಸ್ಟ್ ವ್ಯೂಗೆ ಬಂದು ಕೂತ್ಕೋಬೇಕು. ಇಲ್ಲಿ ಡಿಸೈನ್ ಮಾಡ್ಕೊಂಡಿದ್ವಿ ಲಿಸ್ಟ್ ಕಂಟೆಂಟ್ ಅಂತ, ಅಲ್ಲಿ ಒಂದು ಲೇಬಲ್ ತರ ಕೊಟ್ಟು ಅದಕ್ಕೆ ಅಲ್ಲಿ ನೇಮ್ ಬರ್ಲಿ ಅಂತ ಪ್ಲಾನ್ ಮಾಡ್ತಾ ಇದೀವಲ್ಲ. ಆ ಜಾಗಕ್ಕೆ ನೇಮ್ ನ ತರಿಸ್ಬೇಕಾದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು, ಸೆಲೆಕ್ಟ್ ಕಮಾಂಡ್ ಬರೆದು ಡೇಟಾ ಬೇಸ್ ಇಂದ ಡೇಟಾನ ಕನೆಕ್ಷನ್ ಕ್ರಿಯೇಟ್ ಮಾಡಾಯ್ತು. ಕನೆಕ್ಷನ್ ನ ಎಸ್ಟಾಬ್ಲಿಷ್ ಮಾಡ್ಬೇಕು. ಇವಾಗ ಕನೆಕ್ಷನ್ ನ ಕ್ರಿಯೇಟ್ ಮಾಡಿದ್ವಿ, ಕನೆಕ್ಷನ್ ನ ಎಸ್ಟಾಬ್ಲಿಷ್ ನಾವಿನ್ನ ಮಾಡಿಲ್ಲ. ಎಸ್ಟಾಬ್ಲಿಷ್ ಮಾಡಿ ಕ್ವೈರಿ ರನ್ ಮಾಡಕ್ಕೆ ನಾವೇನ್ ಮಾಡ್ಬೇಕು, ಇಲ್ಲಿ ನಾವು ನೋಡಿದ್ವಿ ಏನ್ ಮಾಡಿದ್ವಿ, ಫಸ್ಟ್ ಏನ್ ಮಾಡಿದ್ವಿ, ಪ್ಯಾಕೇಜ್ ಇಂಪೋರ್ಟ್ ಇದೆಲ್ಲ ಆಯ್ತು ಕನೆಕ್ಷನ್ ಅಲ್ಲಿ. ಇವಾಗ ನಾವು ಮಾಡಿದ್ದೇನು, ಕನೆಕ್ಟ್ ಮಾಡಿದ್ವಿ, ಕನೆಕ್ಷನ್ ನ ಎಸ್ಟಾಬ್ಲಿಷ್ ಮಾಡ್ಬೇಕು. ಇವಾಗ ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ಕನೆಕ್ಷನ್ ಹೆಂಗ್ ಎಸ್ಟಾಬ್ಲಿಷ್ ಮಾಡ್ತೀವಿ, ಅದಕ್ಕೆ ಒಂದು ಕೋಡ್ ಬರೆಯೋಣ.
ಓಕೆ, ಏನ್ ಮಾಡೋಣ, ನಾವು ಕೋಡ್ ನ ಅಲ್ಲೇ ಬರೆಯೋದ್ರ ಬದಲು ಅಲ್ಲಿಂದ ಜಸ್ಟ್ ಕಾಲ್ ಮಾಡೋಣ, ಇಲ್ಲಿ ಕೋಡ್ ನ ಬರ್ಕೊಂಡ್ಬಿಡೋಣ. ಓಕೆ, ಇದೆಲ್ಲ ನಾವು ಇಂಪೋರ್ಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ನಾವು ಜಸ್ಟ್ ಆಲ್ಟ್ ಎಂಟರ್ ಹೊಡೆದ್ರೆ ಅವೆಲ್ಲ ಇಂಪೋರ್ಟ್ ಆಗ್ತಾ ಹೋಗುತ್ತೆ. ಇದು ಮೈ ಕಾಲ್ ಆಕ್ಟಿವಿಟಿ ಎಲ್ಲ ಹೋಮ್ ಆಕ್ಟಿವಿಟಿ. ನಿಮಿಷ, ಇದನ್ನೆಲ್ಲ ಇಂಪೋರ್ಟ್ ಮಾಡ್ಕೊಂಡ್ಬಿಡ್ತೀನಿ, ಮಾಡ್ಕೊಂಡ್ಬಿಟ್ಟು ಒಟ್ಟಿಗೆ ಎಕ್ಸ್ಪ್ಲೇನ್ ಮಾಡೋಣ. ಇದಿರ್ಲಿ, ಮಲ್ಟಿಪಲ್ ತಗೊಂಡಿದ್ದೀನಿ, ಅದು ಮಲ್ಟಿಪಲ್ ನ ಸಿಂಗಲ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಓಕೆ, ನಾವಿನ್ನ ಅಡಾಪ್ಟರ್ ಕ್ರಿಯೇಟ್ ಮಾಡಿಲ್ಲ, ಇನ್ನೂ ಮಾಡಿಲ್ಲ. ಸೊ ಅದೊಂದು ಎರರ್ ಅಲ್ಲೇ ತೋರಿಸ್ತಾ ಇರುತ್ತೆ, ಇಲ್ಲಿ ತೋರಿಸ್ತಾ ಇರ್ಲಿ. ಅದು ಅಡಾಪ್ಟರ್ ಕ್ರಿಯೇಟ್ ಮಾಡಿದ್ಮೇಲೆ ಅದು ಹೋಗುತ್ತೆ. ಇವಾಗ 2 ಮಿನಿಟ್ಸ್. ಓಕೆ, ಇದನ್ನ ಒಂದು ಕನೆಕ್ಷನ್ ಕ್ಲಿಯರ್ ಮಾಡೋಣ. ಓಕೆ, ಕೋಡ್ ಹೆಂಗ್ ಬರೆದ್ವಿ ಅಂದ್ರೆ, ಕೋಡಲ್ಲಿ ಏನ್ ಬರ್ದಿದೀವಿ, ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡ್ಕೊಂಡ್ವಿ, ಏನಂತ, ಸಿಂಕ್ ಡೇಟಾ ಅಂತ. ಓಕೆ, ಪದೇ ಪದೇ ನಾವು ಇಲ್ಲಿ ಕೋಡ್ ನ ಇಲ್ಲೆಲ್ಲ ಬರೆಯೋದ್ರ ಬದಲು ಒಂದು ಸತಿ ಕ್ರಿಯೇಟ್ ಮಾಡ್ಕೊಂಡಿದೀವಿ, ಸಿಂಕ್ ಡೇಟಾ ಅಂತ. ಅಸಿಂಕ್ರೋನಸ್ ಟಾಸ್ಕ್ ಅಂತ ಕರೀತಾರೆ ಇದನ್ನ. ಅಸಿಂಕ್ರೋನಸ್ ಟಾಸ್ಕ್ ನಾನು ಮುಂದಿನ ಕ್ಲಾಸ್ ಅಲ್ಲಿ ಅದರದೇ ಒಂದು ಸೆಷನ್ ತಗೋಣ, ಅಸಿಂಕ್ರೋನಸ್ ಟಾಸ್ಕ್ ಅಂದ್ರೆ ಏನಂತ. ಸೊ ಇವಾಗ ನಾನು ಆ ಕೋಡ್ ನ ಸೆಲೆಕ್ಟ್ ಕಮಾಂಡ್ ಕೋಡ್ ನ ನಾನು ಸಿಂಕ್ ಡೇಟಾ ಅಂತ ಬರೆದು ಇಲ್ಲಿ ಇಡ್ತಾ ಇದೀನಿ. ಅದನ್ನ ನಾನು ಮೇಲ್ಗಡೆ ಪೇಜ್ ಲೋಡ್ ಆಗಿದ ತಕ್ಷಣ ಕಾಲ್ ಮಾಡ್ತೀನಿ. ಓಕೆ, ಈ ಕೋಡ್ ಅಲ್ಲಿ ಏನಿದೆ ಅಂತ ನೋಡ್ಕೊಂಬೋಣ. ಆನ್ ಪ್ರೀ ಎಕ್ಸಿಕ್ಯೂಟ್ 3 ಪಾರ್ಟ್ ಬರುತ್ತೆ. ಪ್ರೀ ಎಕ್ಸಿಕ್ಯೂಟ್, ಇನ್ ಬ್ಯಾಕ್ ಗ್ರೌಂಡ್, ಮತ್ತೆ ಪೋಸ್ಟ್ ಎಕ್ಸಿಕ್ಯೂಟ್ ಅಂತ. ಪ್ರೀ ಎಕ್ಸಿಕ್ಯೂಟ್ ಅಂದ್ರೆ ನಾವು ಅದನ್ನ ಈ ಪ್ರೋಗ್ರಾಮ್ ನ ನಾವು ಎಲ್ಲಿ ಬೇಕಾದ್ರೂ ಕಾಲ್ ಮಾಡ್ಬೋದು, ಬಟನ್ ಕ್ಲಿಕ್ ಕಾಲ್ ಮಾಡ್ಬೋದು, ಹಂಗೆ ಡಿಪೆಂಡ್ಸ್. ಒಂದ್ ನಿಮಿಷ, ಇವಾಗ ಕಟ್ ಆಗತ್ತೆ, ಸ್ಟಾರ್ಟ್ ಮಾಡೋಣ ಫಸ್ಟ್ ಇಂದ. ಎಕ್ಸ್ಪ್ಲನೇಷನ್ ಅವಾಗ ಸ್ಟಾರ್ಟ್ ಮಾಡ್ತೀನಿ ಇದಕ್ಕೆ ಏನಕ್ಕೆ.